ರಾಯಚೂರು ನಗರದಲ್ಲಿ ಮುಂಗಾರಿನ ಸಾಂಸ್ಕೃತಿಕ ಹಬ್ಬ ಅದ್ದೂರಿಯಾಗಿ ನಡೆದಿದೆ. ಮುಂಗಾರಿನ ಸಂದರ್ಭದಲ್ಲಿ ಆಚರಣೆ ಮಾಡುವಂತಹ ಸಾಂಸ್ಕೃತಿಕ ಹಬ್ಬ ಇದು. 300 ಕಾಪು ಸಮುದಾಯ ಪ್ರತಿ ವರ್ಷ ಸಾರ್ವಜನಿಕವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತೆ. ಪ್ರತಿ ಮುಂಗಾರಿನ ಸಮಯದಲ್ಲಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬವನ್ನು ಆಚರಿಸ್ತಾರೆ. ಇಲ್ಲಿ ಈಗಿನ ಪೀಳಿಗೆಯ ಮಕ್ಕಳು ನೋಡದೇ ಇರೋ ಬಹುತೇಕ ಸ್ಪರ್ಧೆಗಳು ನಡೀತವೆ. ಹೀಗಾಗಿ ಕೇವಲ ರಾಯಚೂರು ಜಿಲ್ಲೆ ಜನ ಮಾತ್ರವಲ್ಲದೆ ರಾಯಚೂರು ಗಡಿಯಲ್ಲಿರುವ ಆಂಧ್ರ, ತೆಲಂಗಾಣದ ಜನ ಕೂಡ ಇಲ್ಲಿ ಸೇರೋದು ಬಹಳ ವಿಶೇಷ. ಪ್ರತಿ ವರ್ಷ ಈ ಮುಂಗಾರು ಸಾಂಸ್ಕೃತಿಕ ಹಬ್ಬವನ್ನು ಪ್ರತಿಯೊಬ್ಬರು ಕಣ್ತುಂಬಿಕೊಳ್ತಾರೆ. ಇದೇ ಮುಂಗಾರು ಸಾಂಸ್ಕೃತಿಕ ಹಬ್ಬ ಈಗ ಉದ್ಘಾಟನೆಗೊಂಡು ವಿವಿಧ ಸ್ಪರ್ಧೆಗಳು ಶುರುವಾಗಿದ್ದಾವೆ. ಅಷ್ಟಕ್ಕೂ ಈ ಮುಂಗಾರು ಸಾಂಸ್ಕೃತಿಕ ಹಬ್ಬವನ್ನು ಕಳೆದ 20 ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗ್ತಾ ಇದೆ. 3 ದಿನಗಳ ಕಾಲ ಗ್ರಾಮೀಣ ಕ್ರೀಡೆಗಳನ್ನು ಈ ಉತ್ಸವದಲ್ಲಿ ನಡೆಸಿಕೊಡಲಾಗುತ್ತೆ. ಡೊಳ್ಳು ಕುಣಿತ, ವಿವಿಧ ಕಲಾ ತಂಡಗಳ ಕುಣಿತ ಇಲ್ಲಿ ಮನಸೂರೆಗೊಳ್ಳುವಂತೆ ಮಾಡುತ್ತೆ. ಎತ್ತುಗಳ ಸ್ಪರ್ಧೆ ಬಹಳ ವಿಶೇಷ. ಅದರಲ್ಲೂ ಬಲಿಷ್ಠವಾದ ಎತ್ತುಗಳು ಇಲ್ಲಿ 1 ಟನ್, 1.5 ಟನ್, 2 ಟನ್ ಹೀಗೆ ಭಾರೀ ಗಾತ್ರದ ಕಲ್ಲುಗಳನ್ನು ಎಳೆಯುವ ಸ್ಪರ್ಧೆ ಕೂಡ ನಡೆಯುತ್ತೆ. ಕುಸ್ತಿಪಟುಗಳು 24 ಜೊತೆ ಜೋಡಿಯ ಕುಸ್ತಿಗಳು ಆಯಿತು. ಇದರಲ್ಲೂ 2 ಕುಸ್ತಿಪಟುಗಳು, 2 ಜೋಡಿಗಳು, 2 ಮಕ್ಕಳ ಕುಸ್ತಿನೂ ಆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಭುತವಾದಂಥ ಕುಸ್ತಿಪಟುಗಳು ಬಂದಿದ್ದರು. ಹೆಚ್ಚಿಗಾಗಿ ದಾವಣಗೆರೆ ಆ್ಯಂಡ್ ಬೆಳಗಾವಿಯಿಂದ ಬಂದಂಥ ಕುಸ್ತಿಪಟುಗಳು, ಅವರು ಟ್ರೈನ್ಡ್ ಆದಂಥ ಕುಸ್ತಿಪಟುಗಳು. ಅವ್ರ ಜೀವನವೇ ಆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಆಡಿದಂಥ ಕುಸ್ತಿಪಟುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿವೆ. ಅವರೆಲ್ಲರಿಗೆ ಇದು 300 ಕಾಪ್ ಸಮಾಜದಿಂದ ಆಯೋಜನೆ ಮಾಡಿದಂಥ ಒಂದು ಕಾರ್ಯಕ್ರಮ. 24 ವರ್ಷದಿಂದಲೂ ಎಲ್ಲ ಕುಸ್ತಿಪಟುಗಳು ಕಳಿಸಿ ಈ ಒಂದು ನಮ್ಮ ರಾಯಚೂರು ನಗರದಲ್ಲಿ ಆಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲ ಕುಸ್ತಿಪಟುಗಳು ಸಂತೋಷದಿಂದ ಬಂದು ಇಲ್ಲಿ ಆಡಿ ಹೋಗ್ತಾ ಇದ್ದಾರೆ. ಆ ಕುಸ್ತಿಪಟುಗಳಿಗೂ ಬರುವಂಥ ಎಲ್ಲ ಕಲಿಸಿ ಕೊಟ್ಟಂಥ ಹಿರಿಯರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಾವಿಲ್ಲಿ ಬರೋದು 1ನೇ ವರ್ಷ ರೀ. ಇಲ್ಲಿ ಕುಸ್ತಿ ಆಡಿ ಖುಷಿ ಆಯ್ತು ನಮಗೆ. ನಾವೆಲ್ಲರೂ ಗೆದ್ದಿದ್ದೇವೆ ರೀ. ನಾವು ಇಲ್ಲಿ ಗದಗಿಂದ ಬಂದಿದ್ದೇವೆ ರೀ. ಕುಸ್ತಿ ನಾವು 5 ವರ್ಷ ಆತ್ರಿ ಆಡ್ತಿದ್ದೀವಿ. ಇವಾಗ ರಾಯಚೂರಲ್ಲಿ ಕುಸ್ತಿಗೆ ಬಂದಿದ್ದೇವೆ ರೀ. ಎಲ್ಲರೂ ಫಸ್ಟ್ ನಂಬರ್ ಆಗಿದ್ದೇವೆ ರೀ. ಇನ್ನೂ ಕುಸ್ತಿ ಇಂಪ್ರೂವ್ ಆಗ್ಬೇಕು ರೀ. ಇನ್ನೂ ಒಂದೊಂದು ಊರಲ್ಲಿ ಕುಸ್ತಿ ಅಂತ ಯಾರು ಗರ್ಲ್ಸ್ ಬರೋದಿಲ್ಲ ರೀ. ಯಾರು ಪೇರೆಂಟ್ಸ್ ಕಳಿಸೋದ್ರಿ, ಅವ್ರಿಗೆ ಕಳಿಸ್ರಿ. ಎಲ್ಲ ಕುಸ್ತಿ ಗರ್ಲ್ಸ್ ತುಂಬ ಮುಂದೆ ಹೋಗ್ಬೇಕು. ಕುಸ್ತಿಪಟುಗಳು 24 ಜೊತೆ ಜೋಡಿಯ ಕುಸ್ತಿಗಳು ಆಯಿತು. ಇದರಲ್ಲೂ 2 ಕುಸ್ತಿಪಟುಗಳು, 2 ಜೋಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.